ಬಿಟಿಡಿಎದಿಂದ ಮಂಜೂರಾದ ನಿವೇಶನಗಳಲ್ಲಿ ರಂಜಾನ್ ಹಬ್ಬದ ನಿಮಿತ್ತ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡುವಂತೆ ಬಾಗಲಕೋಟೆ ನಗರದ ವಾರ್ಡ್ ನಂಬರ್ 1ರಲ್ಲಿರುವ ಅಜಾರ್ ಮಸ್ಜಿದ್ ಮತ್ತು ಕಿಲ್ಲಾ ಓಣಿಯಲ್ಲಿನ ಜಾಮಿಯಾ ಮಸ್ಜಿದ್ ಜಮಾತ್ಗಳ ವತಿಯಿಂದ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಅಯೂಬ್ ಪುಣೇಕರ್ ಅವರ ನೇತೃತ್ವದಲ್ಲಿ ಗುರುವಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಾಗಲಕೋಟೆ ನಗರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ನಿಯಮಾನುಸಾರ ಹಾಗೂ ಕಾನೂನುಬದ್ಧವಾಗಿ ನಮ್ಮ ಅಜಾರ್ ಮಸ್ಜಿದ್ ಮತ್ತು ಜಾಮಿಯಾ ಮಸ್ಜಿದ್ಗಳ ಧಾರ್ಮಿಕ ಆಸ್ತಿಗಳನ್ನು ಕಳೆದುಕೊಂಡು ಸಂತ್ರಸ್ತರಾಗಿದ್ದೇವೆ. ಇದರ ಪರಿಹಾರವಾಗಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮಗೆ ವಿಳಂಬವಾಗಿ ಹಕ್ಕುಪತ್ರಗಳೊಂದಿಗೆ ನಿವೇಶನಗಳನ್ನು ಮಂಜೂರು ಮಾಡಲಾಗಿದೆ. ಸದ್ಯ ಪವಿತ್ರ ರಂಜಾನ್ ಮಾಸ ಆರಂಭವಾಗುತ್ತಿರುವುದರಿಂದ ಪವಿತ್ರ ರಂಜಾನ್ ಮಾಸದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಕಾನೂನುಬದ್ಧವಾಗಿ ಮಂಜೂರು ಮಾಡಲಾದ ಸದರಿ ನಿವೇಶನಗಳಲ್ಲಿ ಶಾಶ್ವತ ಕಟ್ಟಡಗಳನ್ನು ನಿರ್ಮಿಸುವವರೆಗೆ ಪ್ರಾರ್ಥನೆಗಾಗಿ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಳ್ಳುತ್ತಿರುವಾಗ ಪ್ರಾಧಿಕಾರವು ಪೊಲೀಸ್ ಇಲಾಖೆಯಿಂದ ನಮಗೆ ನೋಟಿಸ್ ನೀಡಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅಗತ್ಯವಾದ ಪರವಾನಗಿಯನ್ನು ಪಡೆಯಲು ಈಗಾಗಲೇ ಬಿಟಿಡಿಎಗೆ ಅರ್ಜಿ ಸಲ್ಲಿಸಿ ಅನುಮತಿಗೆ ಕಾಯುತ್ತಿದ್ದೇವೆ. ಆದರೆ ಪ್ರಾಧಿಕಾರದಿಂದ ಈ ಖಾತಾ ನೀಡುವ ಪ್ರಕ್ರಿಯೆಯು ಸರ್ಕಾರದಿಂದ ತಡೆ ಹಿಡಿಯಲಾಗಿದ್ದರಿಂದ ಈ ಖಾತಾ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಆದರೂ ಕೂಡ ನಮಗೆ ಅನಗತ್ಯ ತೊಂದರೆಗಳು ಮುಂದುವರಿದಿದ್ದು ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಯುಂಟಾಗುತ್ತಿದೆ. ಆದ್ದರಿಂದ ತಾವುಗಳು ಈ ವಿಷಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ನಮಗೆ ಕಾನೂನುಬದ್ಧವಾಗಿ ಮಂಜೂರಾದ ಧಾರ್ಮಿಕ ನಿವೇಶನಗಳಲ್ಲಿ ತಾತ್ಕಾಲಿಕ ಪ್ರಾರ್ಥನಾ ಶೆಡ್ಗಳನ್ನು ನಿರ್ಮಿಸಲು ಅಗತ್ಯ ರಕ್ಷಣೆ ಮತ್ತು ಸಹಕಾರ ನೀಡಬೇಕು. ಸಂವಿಧಾನಾತ್ಮಕ ಧಾರ್ಮಿಕ ಹಕ್ಕುಗಳ ಆಚರಣೆಗೆ ಅವಕಾಶ ನೀಡಬೇಕು. ಬಿಟಿಡಿಎ ಮತ್ತು ಪೊಲೀಸ್ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಅನಗತ್ಯ ಅಡಚಣೆಗಳಿಗೆ ತಡೆಯೊಡ್ಡಿ ಸರ್ವ ಸಮುದಾಯಗಳ ನಡುವೆ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಯಿತು. ಕಳೆದ 2-3 ದಿವಸಗಳ ಹಿಂದೆ ಕೆಲವು ಹಿಂದೂ ಪರ ಸಂಘಟನೆಗಳು ಬಿಟಿಡಿಗೆ ಹೋಗಿ ಮುತ್ತಿಗೆ ಹಾಕಿ ನವನಗರದಲ್ಲಿ ಅನಧಿಕೃತವಾಗಿ ಮಸೂದೆಗಳನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪ ಮಾಡಿರುತ್ತಾರೆ. ಸದರಿ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಯಾಕೆಂತಂದ್ರೆ ಸದರಿ ಮಸೂದೆಯು ಬಿಟಿಡಿಯ 130, 132 ಸಭೆಯಲ್ಲಿ ಶಾಂಕ್ಷನ್ ಆಗಿದಂತಹ ಮಸೂದೆಯ ಜಾಗ ಇರುತ್ತದೆ. ಸದರಿ ಜಾಗದಲ್ಲಿ ರಂಜಾನದ ನಿಮಿತ್ತ ತಾತ್ಕಾಲಿಕವಾಗಿ ಒಂದು ಶೆಡ್ ನಿರ್ಮಾಣ ಮಾಡಲು ನಾವು ನಿರ್ಮಾಣ ಮಾಡುತ್ತಿದ್ದೇವೆ. ಆ ಒಂದು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ದನ್ನು ಇಲ್ಲಿಗಲ್ ಇದೆ ಎಂದು ಹಿಂದೂ ಪರ ಸಂಘಟನೆಗಳು ಬಿಟಿಡಿಯನ್ನು ಮುತ್ತಿಗೆ ಹಾಕಿರುತ್ತಾರೆ. ಇದು ಸತ್ಯಕ್ಕೆ ದೂರ ಮಾತು ಮತ್ತು ಸುಳ್ಳು ಇರುತ್ತದೆ. ಯಾಕಂತಂದ್ರೆ ಅಧಿಕೃತವಾದಂತಹ 5 ಮಸೂದೆಗಳನ್ನು ಶಾಂಕ್ಷನ್ ಆಗಿರ್ತದೆ ಬಿಟಿಡಿಯ 130, 132 ಸಭೆಗಳಲ್ಲಿ. ಹಾಗೂ ಆ 130, 132ನೇ ಸಭೆಗಳಲ್ಲಿ 45 ಪ್ರಕರಣಗಳಲ್ಲಿ 30 ಗುಡಿಗಳು ಮತ್ತು 15 ಮಸೂದೆಗಳು 30 ಗುಡಿಗಳು ಶಾಂಕ್ಷನ್ ಆಗಿರ್ತದೆ. 15 ಮಸೂದೆಗಳಲ್ಲಿ ಕೇವಲ 5 ಮಸೂದೆಗಳು ಮಾತ್ರ ಶಾಂಕ್ಷನ್ ಆಗಿರ್ತದೆ. 10 ಮಸೂದೆಗಳು ಬಿಜೆಪಿ ಸರ್ಕಾರದ ಇದ್ದಂತ ಬಿಟಿಡಿ ಚೇರ್ಮನ್ ಹಾಗೂ ಸರ್ಕಾರ ಕಡೆ ಇದ್ದಂತ ಬಿಜೆಪಿ ಆಮೇಲೆ ಇದ್ದಲ್ಲಿ ಅದು ಅವರು ನಮ್ಮ 10 ಮಸೂದೆಗಳನ್ನು ಮಾಡಿ ಕೊಡುವುದಿಲ್ಲ. ಆದ್ರೆ HY ಮೇಟಿಯವರ ಸಾಹೇಬರ ಬಿಟಿಡಿ ಚೇರ್ಮನ್ ಹಾಗೂ ಶಾಸಕರಾದಂತ ವೇಳೆಯಲ್ಲಿ 2ನೇ ಸಲ ಅವರು ಶಾಸಕರಾದ ವೇಳೆಯಲ್ಲಿ ನಾವು 5 ಮಸೂದೆಗಳನ್ನು ಅಧಿಕೃತವಾಗಿ ಶಾಂಕ್ಷನ್ ಮಾಡಿಕೊಂಡಿರುತ್ತೆ. ಅದೇ ಮಸೂದೆಯ ಶಾಂಕ್ಷನ್ ಆದಂತ ಮಸೂದೆಯಲ್ಲೇ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಶೆಡ್ಡಿಗೆ ಅವರು ಅನಗರಿಕ ಅಂತ ಹೇಳಿ ಬಿಟಿಡಿ ಧರಣಿ ಮಾಡಿದ್ದು ಸತ್ಯಕ್ಕೆ ದೂರದ ಮಾತು. ಆದ್ರೆ ಅವರು ಹಿಂದೂ ಪರ ಸಂಘಟನೆಗಳು ಒಂದು ಸೆಕ್ಟರ್ಲಿಂದ 116 ಸೆಕ್ಟರ್ ನವನಗರದ 14 ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ದಲ್ಲಿ 5, 6, 7, 8 ಗುಡಿಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಜಾಗ ಯಾರ್ದು? ಸರ್ಕಾರದ ಜೊತೆ ಗೈರ್ ಕಾನೂನಿ ಅನಧಿಕೃತವಾದಂತ ಮಾಡುತ್ತಿದ್ದ ಗುಡಿಗಳು ಕಟ್ಟಿರೋ ಗುಡಿಗಳಲ್ಲೂ ಅದು ಅನಧಿಕೃತವಾದ ಗುಡಿಗಳನ್ನು ತೆರವುಗೊಳಿಸಬೇಕು. ಯಾವ ಮಟ್ಟ ತೆರವುಗೊಳಿಸಲು ಆ ಮಟ್ಟ ನಮ್ದು ಹೋರಾಟ ನಿರಂತರವಾಗಿ ಇರುತ್ತದೆ. ಈ ಸಂದರ್ಭದಲ್ಲಿ ಅಜಾರ್ ಮಸ್ಜಿದ್ ಮತ್ತು ಜಾಮಿಯಾ ಮಸ್ಜಿದ್ ಜಮಾತ್ಗಳ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು, ಬಾಗಲಕೋಟೆ ನಗರದ ಮುಸ್ಲಿಂ ಸಮುದಾಯದ ಮುಖಂಡರು, ಗಣ್ಯ ವ್ಯಕ್ತಿಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಿಂ ರೋಣ, ಭೀಮವಾದ ನ್ಯೂಸ್, ಬಾಗಲಕೋಟೆ.